morning to you all. I am Bhavika and I welcome you all from our Knowledge Transmission Center. ಇವತ್ತು ನಾವು ನಮ್ಮ ಪ್ರಾಡಕ್ಟ್ Cran DM Plus ಬಗ್ಗೆ ಮಾತನಾಡೋಣ. So Cran DM Plus is specifically formulated to manage or treat urinary tract infection. Urinary tract infection ಬಗ್ಗೆ ನಾವೆಲ್ಲ ಕೇಳಿದ್ದೀವಿ. Let's understand it in a better way ಇವತ್ತು. So session shuru aguva munche, we all know this is registered under copyright, so make sure no violation should be taking place. ನಾನು ಹೇಳಿದಂಗೆ ಇವತ್ತು ನಮ್ಮ ಪ್ರಾಡಕ್ಟ್ Cran DM Plus ಬಗ್ಗೆ ಮಾತನಾಡೋಣ. Cran DM Plus ಹೆಸರಲ್ಲೇ ಇದೆ. Cran DM ಅಲ್ಲಿ ಕ್ರಾನ್ಬೆರಿ ಇಂದ ಬಂದಿರುವ ಪ್ರಾಡಕ್ಟ್ Cran DM Plus. ಈ ಕ್ರಾನ್ಬೆರಿ ಯಾವ ರೀತಿಯಲ್ಲಿ ಸ್ಪೆಸಿಫಿಕ್ಲಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನಲ್ಲಿ ಯಾವ ರೀತಿಯಲ್ಲಿ ಒಂದು ಫಂಕ್ಷನಲ್ ಫ್ರೂಟ್ ಆಗಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ನ ಟ್ರೀಟ್ ಮಾಡುತ್ತೆ, ಮ್ಯಾನೇಜ್ ಮಾಡುತ್ತೆ, ಅದ್ರ ಬಗ್ಗೆ ನಾವು ಇವತ್ತು ನೋಡೋಣ. ಅದ್ರ ಮುಂಚೆ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಕಂಡೀಷನ್ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್. Urinary tract infection is also known as acute cystitis or bladder infection. ಸಾಧಾರಣವಾಗಿ ಇದನ್ನು UTI ಅಂತ ನಾವು ಕರೆಯುತ್ತೀವಿ. It is an infection that affects the part of the urinary tract. Urinary tract pathogen ಆಗಲಿ ಯಾವುದೇ ರೀತಿಯ ಫಂಗಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗುವಾಗ ಸ್ಪೆಸಿಫಿಕಲಿ ಯೂರಿನರಿ ಟ್ರ್ಯಾಕ್ ರೀಜನಲ್ಲಿ ಅದನ್ನು ನಾವು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ಕರಿತೀವಿ. ದೇರ್ ಆರ್ ಟೂ ಟೈಪ್ಸ್, ಸಿಸ್ಟೈಟಿಸ್ ಮತ್ತು ಪೈಲೋನೆಫ್ರೈಟಿಸ್ ಅಂತ ಸೈಂಟಿಫಿಕ್ ನೇಮ್ ಇದೆ. ಸಿಸ್ಟೈಟಿಸ್ ಬೇಸಿಕ್ಲಿ ಬ್ಲ್ಯಾಡರ್ ಇನ್ಫೆಕ್ಷನ್ ಮತ್ತು ಪೈಲೋನೆಫ್ರೈಟಿಸ್ ಬೇಸಿಕ್ಲಿ ಕಿಡ್ನಿ ಇನ್ಫೆಕ್ಷನ್ ಆಗುವಾಗ ನಾವು ಅದನ್ನು ಪೈಲೋನೆಫ್ರೈಟಿಸ್ ಅಂತ ನಾವು ಕರಿತೀವಿ. ಯೂರಿನರಿ ಟ್ರ್ಯಾಕಲ್ಲಿ ನಮಗೆಲ್ಲ ಗೊತ್ತು, ಯೂರಿನರಿ ಟ್ರ್ಯಾಕಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಪಾರ್ಟ್ಸ್ ಇದೆ. ಕಿಡ್ನಿ ಇನ್ವಾಲ್ವ್ ಆಗ್ತದೆ, ಯೂರಿನರಿ ಬ್ಲ್ಯಾಡರ್, ಯುರೆಟ್ರಾ, ಇವೆಲ್ಲ ಯೂರಿನರಿ ಟ್ರ್ಯಾಕ್ ಕಂಪ್ರೈಸಸ್ ಆಫ್ ಆಲ್ ದೀಸ್ ಡಿಫ್ರೆಂಟ್ ಪಾರ್ಟ್ಸ್ ಆ್ಯಂಡ್ ಒನ್ ಆರ್ಗನ್ ದಟ್ ಈಸ್ ಕಿಡ್ನಿ. ಸೊ ಈ ಟೈಪ್ ಆಫ್ ಇನ್ಫೆಕ್ಷನ್ ನಾವು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಹೇಳ್ತೀವಿ. ಆ್ಯಂಡ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್. ಯೂರಿನ್ ಈಸ್ ಸ್ಟೆರೈಲ್. ಮತ್ತು ಯಾವ ರೀತಿಯಲ್ಲಿ ಅಂದರೆ ನಮ್ಮ ತುಂಬ ಇನ್ಫೆಕ್ಷನ್ ಪ್ರೋನ್ ಯೂರಿನಿಂದೇ ಬರೋದು. ಪ್ರೆಸೆನ್ಸ್ ಆಫ್ ಇನ್ಫ್ಲಮೇಟರಿ ಸೆಲ್ಸ್ ಆರ್ ಪ್ಯಾಥೋಜನ್ಸ್ ಇನ್ ದ ಯೂರಿನರಿ ಇಂಡಿಕೇಟ್ಸ್ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್. ಮತ್ತು ಯಾವುದೇ ರೀತಿಯ ಇನ್ಫೆಕ್ಷನ್ ಆಗುವಾಗ ಸ್ಪೆಸಿಫಿಕ್ಲಿ ಫಂಗಲ್ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆದರೆ ಇಲ್ಲ ಇನ್ಫ್ಲಮೇಟರಿ ಸೆಲ್ಸ್ ಪ್ರೆಸೆಂಟ್ ಇದ್ದರೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಕಂಡುಬರುವಂಥದ್ದು. ಸಾಧಾರಣವಾಗಿ ಜನರು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಇದ್ದರೆ ಸ್ಪೆಸಿಫಿಕ್ಲಿ ವಿಮೆನ್ ಅದರಲ್ಲಿ ಜಾಸ್ತಿ ಅವರು ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಮಾಡಲ್ಲ. ಅರ್ಬನ್ ಜಾಗದಲ್ಲೆಲ್ಲ ಯೂಶ್ವಲಿ ಪೀಪಲ್ ಡೂ ಗೋ ಟು ಗೈನಕಾಲಜಿಸ್ಟ್ ಎಲ್ಲ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ತಾರೆ. ಬಟ್ ಮೋಸ್ಟ್ ಆಫ್ ದ ರೂರಲ್ ಏರಿಯಾಸ್ ಆಗಲಿ ಅಲ್ಲೆಲ್ಲ ಜಾಸ್ತಿ ದೇ ಫೀಲ್ ಇಟ್ಸ್ ಇಟ್ಸ್ ಅ ಸೋಷಲ್ ನಾರ್ಮ್. ಅಂದರೆ ಹಾಸ್ಪಿಟಲ್ಸ್ ಹೋದರೆ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಲಿಕ್ಕೆ ಹೋದರೆ ಸ್ಪೆಸಿಫಿಕ್ಲಿ ಯೂರಿನರಿ ಇನ್ಫೆಕ್ಷನ್ ಇದ್ದರೆ ಇಲ್ಲ ಯೂರಿನರಿ ರೀಜನಲ್ಲಿ ಏನಾದರೆ ಇರಿಟೇಷನ್ ಇದ್ದರೆ ಅವ್ರು ಸಾಧಾರಣವಾಗಿ ಡಾಕ್ಟರ್ಸ್ ಹತ್ರ ಹೋಗಲ್ಲ. ವಾಟ್ ಹ್ಯಾಪನ್ಸ್ ಇನ್ ದಿಸ್ ಕೇಸ್, ಅದು ಸಿವಿಯರ್ ಕಂಡೀಷನ್ ಆಗ್ತದೆ. ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ನ ನಾವು ಇದು ಇಗ್ನೋರ್ ಮಾಡಿದರೆ ಇನಿಷಿಯಲ್ ಫೇಸಲ್ಲಿ ಬ್ಯಾಕ್ಟೀರಿಯಾ ಕ್ಯಾನ್ ಗೋ ಅಪ್ ಟು ಕಿಡ್ನೀಸ್ ಆದರೆ ಕಿಡ್ನಿ ಇನ್ಫೆಕ್ಷನ್ ಆಗುತ್ತೆ. ಕಿಡ್ನಿ ಇನ್ಫೆಕ್ಷನ್ ಆದರೆ ಅಕ್ಕಪಕ್ಕ ಇರುವ ರೀಜನ್ ಅಂದರೆ ಆರ್ಗನ್ಸ್ ಆಗಲಿ ಲಿವರ್ ಆಗಲಿ ಈವನ್ ಲಿವರ್ ಗೆಟ್ಸ್ ಇನ್ಫೆಕ್ಟೆಡ್. ಸೊ ಅದಕ್ಕಾಗಿ ಪ್ರಿಲಿಮಿನರಿ ಸ್ಟೇಜಲ್ಲಿ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿಸ್ ಕಂಡೀಷನ್. ಇಟ್ ಈಸ್ ನಾಟ್ ಆನ್ ಅನ್ಕಾಮನ್ ಕಂಡೀಷನ್. ಎಷ್ಟೋ ಜನರಿಗೆ ಇದು ಸಾಧಾರಣವಾಗಿ ಕಂಡುಬರುವಂಥದ್ದು. ಯೂಶ್ವಲಿ ಸ್ಪೆಸಿಫಿಕ್ಲಿ ಆಫ್ಟರ್ ಸರ್ಟನ್ ಏಜ್ ಕ್ರಾಸ್ ಆದಮೇಲೆ ಇಟ್ ಡಸ್ ಅಪಿಯರ್ ಅಟ್ಲೀಸ್ಟ್ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಎಲ್ಲರೂ ಸಫರ್ ಆಗ್ತಾರೆ. ರಿಸ್ಕ್ ಫ್ಯಾಕ್ಟರ್ ಇನ್ಕ್ಲೂಡ್ಸ್ ಫೀಮೇಲ್ ಅನಾಟೊಮಿ. ಸಾಧಾರಣವಾಗಿ ವಿಮೆನ್ ಆರ್ ಮೋರ್ ಪ್ರೋನ್ ಟು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್. ಯಾಕೆ? ಬಿಕಾಸ್ ದೇ ಸೇ, ನಾನು ಆಲ್ರೆಡಿ ಹ್ಯಾವ್ ಶೋನ್ ಯು ಯೂರಿನರಿ ಟ್ರ್ಯಾಕ್ ಕಂಪ್ರೈಸಸ್ ಆಫ್ ಸರ್ಟನ್ ಪಾರ್ಟ್ಸ್. ಅಂದರೆ ಯೂರಿನರಿ ಬ್ಲ್ಯಾಡರ್ ಆಗಲಿ, ಯುರೆಟ್ರಾ ಆಗಲಿ,
ಕಿಡ್ನಿ. ಇದರಲ್ಲಿ ಯುರೆಥ್ರಾ ರೀಜನ್ ಈಸ್ ವೆರಿ ಶಾರ್ಟ್, ಅಂದರೆ ಒಂದು ಸ್ಮಾಲ್ ಆಗಿ ಇರೋದು ಫೀಮೇಲ್ ಅನಾಟಮಿಲಿ, ಮೇಲ್ ಕಂಪೇರ್ ಟು ಮೆನ್. ಸೊ ಇಟ್ ಈಸ್ ಈಸಿ ಫಾರ್ ದ ಬ್ಯಾಕ್ಟೀರಿಯಾ ಆರ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಾ ಆರ್ ಫಂಗಸ್ ಆರ್ ಪ್ಯಾಥೋಜನ್ ಟು ಮೂವ್ ಕ್ವಿಕ್ಲಿ ಯುರಿನರಿ ಬ್ಲಾಡರ್ವರೆಗೆ. ಅದಕ್ಕಾಗಿ ವಿಮೆನ್ ಆರ್ ಮೋರ್ ಪ್ರೋನ್ ಟು urinary tract infection when compared to men, only because of the female anatomy, also because of sexual intercourse and family history. If we do not take care of usually condition, if we do not take care of this condition, it can become very severe. What are the causes of urinary tract infection? And already ಹೇಳಿದೆ, it is because of bacteria or pathogen getting in contact with the urinary tract. Specifically E. coli bacteria nam urinary tract ge if they comes in contact, then there are chances of getting urinary tract infection. Most of the 80 to 85% of urinary tract infection E. coli bacteria iruva karanane agodu. Sometimes 5 to 10% rarely bere type of viral illa fungal infection ಆದರೆ we usually get to see other type of urinary tract infection. ಆದರೆ ಸಾಧಾರಣವಾಗಿ 80 to 85% of urinary tract infection are caused by E. coli bacteria. So what are the signs and symptoms of E. coli urinary tract infection? Cystitis, burning, urine pass ಮಾಡುವಾಗ burning sensation, ಇಲ್ಲಾದರೆ abdominal pain, lower abdomen pain, back pain, ಇಲ್ಲ ಪ್ಲ್ಯಾಂಕ್ ರೀಜನ್ ತುಂಬ ಇರಿಟೇಷನ್ ಪೇನ್ ಇರುವಾಗ ಇವೆಲ್ಲ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ದು ಸಿಂಪ್ಟಮ್ಸ್, ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಅಂತ ನಾವು ಹೇಳ್ಬೋದು. ಸಮ್ ಪೀಪಲ್ಗೆ ಒಬ್ಬೊಬ್ರಿಗೆ ಮೈಲ್ಡ್ ಆಗಿರುತ್ತೆ, ಸಮ್ ಪೀಪಲ್ ಟೆನ್ ಟು ಫೇಸ್ ಇಟ್ ಇನ್ ಅ ಸಿವಿಯರ್ ಫಾರ್ಮ್. ಆ್ಯಂಡ್ ಈ ಟೈಪ್ ಆಫ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಬರುವಾಗ ಮೋಸ್ಟ್ ಆಫ್ ದ ಟೈಮ್ ಇಟ್ ಲಾಸ್ಟ್ ಅಪ್ ಟು 4 to 6 days. ಆವ್ರೇಜ್ ಆಗಿ 6 days ಹೇಳ್ತೀವಿ, ಬಟ್ ಇಟ್ ಕ್ಯಾನ್ ವೇರಿ ಫ್ರಮ್ 4 to 6 days. ಸೊ ಅದಕ್ಕಾಗಿ ಡಾಕ್ಟರ್ಸ್ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಡುವಾಗ ದೇ ಯೂಶಲಿ ಆಸ್ಕ್ ಯು ಟು ಟೇಕ್ ಫಾರ್ ಅ ಪೀರಿಯಡ್ ಆಫ್ ಅ ವೀಕ್ ಆರ್ ಫಾರ್ 2 weeks ಪೀರಿಯಡ್ಗೆ ದೇ ಯೂಶಲಿ ಟೆನ್ ಟು ಗಿವ್ ಯು ಆ್ಯಂಟಿಬಯೋಟಿಕ್ಸ್. ಬಟ್ ವಿ ಆಲ್ ನೋ ಆ್ಯಂಟಿಬಯೋಟಿಕ್ಸ್ ತುಂಬ ನಾವು ಕನ್ಸ್ಯೂಮ್ ಮಾಡುವಾಗ ಎಷ್ಟು ಸೈಡ್ ಇಫೆಕ್ಟ್ಸ್ ಇರುತ್ತೆ, ಯಾವ ಟೈಪ್ ನಮ್ಮ ಕಿಡ್ನಿಗೆ ಸಹ ತುಂಬ ಪ್ರಾಬ್ಲಮ್ ಆಗುತ್ತೆ. ದಟ್ಸ್ ವೈ ಇಟ್ಸ್ ಬೆಟರ್ ದಟ್ ವಿ ಟೆನ್ ಟು ಟೇಕ್ ಕೇರ್ ಆಫ್ ದಿಸ್ ಪ್ರಾಬ್ಲಮ್ ಇನ್ ದ ಇನಿಷಿಯಲ್ ಸ್ಟೇಜ್ ಇಟ್ ಸೆಲ್ಫ್. ಅದಕ್ಕಾಗಿ ನಾವು ನಮ್ಮ ಪ್ರಾಡಕ್ಟ್ ತಂದಿದ್ದೀವಿ ವಿಚ್ ಈಸ್ ಅ ಡೈಟ್ರಿ ಸಪ್ಲಿಮೆಂಟ್ ಆ್ಯಂಡ್ ಇಟ್ ಈಸ್ ಅ ನ್ಯಾಚುರಲ್ ಸೋರ್ಸ್. ಸೊ ನಿಮಗೆ ಯಾವುದೇ ರೀತಿಯ ಇದ್ರದ್ದು ಸೈಡ್ ಇಫೆಕ್ಟ್ಸ್ ಕಂಡು ಬರಲ್ಲ ನಿಮಗೆ. ಆಲ್ಸೋ ನಾನು ಹೇಳಿದಂಗೆ ಬೇರೆ ಫೀವರ್, ಆಲ್ರೆಡಿ ಪೇನ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಅದ್ರ ಜೊತೆಗೆ ಫೀವರ್ ಇರುತ್ತೆ, ಟೆಂಪ್ರೇಚರ್ ಜಾಸ್ತಿ, ವಾಮಿಟಿಂಗ್, ನಾಸಿಯಾ. ಸಾಧಾರಣವಾಗಿ ಜನರು ಇನಿಷಿಯಲ್ ಸ್ಟೇಜಲ್ಲಿ ಸ್ಟಮಕ್ ಪೇನ್ ಇರುವಾಗ, ವಾಮಿಟಿಂಗ್, ನಾಸಿಯಾ ಇರುವಾಗ ದೇಸೆ ಎಸಿಡಿಟಿಗಾಗಲಿ ಗ್ಯಾಸ್ಟ್ರೈಟಿಸ್ ಇರ್ಬೋದು ಅಂತ. ಆದರೆ ಎಲ್ಲ ಸಿಂಪ್ಟಮ್ಸ್ ಒಟ್ಟಿಗೆ ಬರುವಾಗ ಸ್ಟಮಕ್, ಲೋವರ್ ಅಬ್ಡಾಮನ್ ಪೇನ್, ಬ್ಯಾಕ್ ಪೇನ್, ಮತ್ತು ನಾಸಿಯಾ ಇದು, ಮತ್ತು ವಾಮಿಟಿಂಗ್, ಫೀವರ್, ಪೇನ್, ಇವೆಲ್ಲ ಒಟ್ಟಿಗೆ ಬರೋಣ. ದೀಸ್ ಆರ್ ದ ಸಿಂಪ್ಟಮ್ಸ್ ಆಫ್ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್. ಅದಕ್ಕಾಗಿ ನಾವು ಇದನ್ನು ಈ ಕಂಡೀಷನ್ನ ಬೇಗ ಇನಿಷಿಯಲ್ ಪ್ರಿಲಿಮಿನರಿ ಸ್ಟೇಜಲ್ಲೇ ನಾವು ಇದನ್ನು ಟ್ರೀಟ್ ಮಾಡಬೇಕು. ಸಾಧಾರಣವಾಗಿ ಯೂರಿನಲ್ಲಿ ಬ್ಲಡ್ ಬರುತ್ತೆ, ಇಲ್ಲ ಪಸ್ ಫಾರ್ಮೇಷನ್ ಬರುತ್ತೆ, ಬಟ್ ದಟ್ ಈಸ್ ಯೂಶಲಿ ಸಿವಿಯರ್ ಫಾರ್ಮಲ್ಲಿ ಕಂಡು ಬರುವಂಥದ್ದು ಆ್ಯಂಡ್ ಇಟ್ ಈಸ್ ವೆರಿ ರೇರ್ಲಿ. urinary tract infection can be treated. What are the signs and symptoms? What are the causes? Sexual intercourse matte urinary catheter matte others can be the causes for this condition. Treatment, urinary tract infection baruvaga, of course we need to take medication. Adra jotege we also have to take care of our body so that our condition at least period of 6 days we can get we can take care of the condition and we can get well soon. What are the treatment? First thing is definitely visiting the doctor. Adar jotege frequent use of the washroom. Avaga ನಾವು
ಆವಾಗ ಆವಾಗ ವಿ ಹ್ಯಾವ್ ಟು ಕೀಪ್ ಯೂಸಿಂಗ್ ದ ವಾಶ್ರೂಮ್ ಆ್ಯಂಡ್ ಪಾಸ್ ದ ಯೂರಿನ್. ಎಷ್ಟು ನೀವು ಪಾಸ್ ಮಾಡ್ತೀರಾ ಅಷ್ಟೇ ಬ್ಯಾಕ್ಟೀರಿಯಾ ಆಗಲಿ ಫಂಗಸ್ ನಮ್ಮ ಬಾಡಿಯಿಂದ ಹೊರಗಡೆ ಬರುತ್ತೆ. ಡೆಫಿನೆಟ್ಲಿ ಕನ್ಸಲ್ಟಿಂಗ್ ಅ ಡಾಕ್ಟರ್ ಈಸ್ ಮ್ಯಾಂಡೇಟರಿ. ಡ್ರಿಂಕ್ ಲಾಟ್ ಆಫ್ ಫ್ಲೂಯಿಡ್, ತುಂಬ ವಾಟರ್ ಕುಡಿಬೇಕು ನೀವು. ಆನ್ ಡೈಲಿ ಬೇಸಿಸ್ 2 ಲೀಟರ್ಸ್ ವಾಟರ್ ಕುಡಿದ್ರೆ ಡ್ಯೂರಿಂಗ್ ಈ ಕಂಡೀಷನ್ ಇದ್ದರೆ ಮ್ಯಾಕ್ಸಿಮಮ್ ಅಪ್ ಟು 3 to 4 liters ಆಫ್ ವಾಟರ್ ಶುಡ್ ಬಿ ಕನ್ಸ್ಯೂಮ್. ಡ್ರಿಂಕ್ ವೈಪ್ ಫ್ರಮ್ ಬ್ಯಾಕ್ ಟು ಫ್ರಂಟ್. ನೀವು ಇಫ್ ಯು ಆರ್ ಟೇಕಿಂಗ್ ಬಾತ್ ಮೇಕ್ ಶ್ಯೂರ್ ದಟ್ ಯು ವೈಪ್ ಫ್ರಮ್ ಬ್ಯಾಕ್ ಫ್ರಂಟ್ ಟು ಬ್ಯಾಕ್. ಸೊ ದ್ಯಾಟ್ ನೀವು ಬ್ಯಾಕಿಂದ ಫ್ರಂಟ್ ವೈಪ್ ಮಾಡುವಾಗ ಡೆಫಿನೆಟ್ಲಿ ಇಫ್ ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ಇದ್ದರೆ ಬ್ಯಾಕ್ ರೀಜನ್ಲಿ ಇಟ್ ಡೆಫಿನೆಟ್ಲಿ ವಿಲ್ ಗೆಟ್ ಇನ್ ಕ್ಲೋಸ್ ಪ್ರಾಕ್ಸಿಮಿಟಿ ಟು ದ ಯೂರಿನರಿ ರೀಜನ್. ಅದಕ್ಕಾಗಿ ಫ್ರಂಟಿಂದ ಬ್ಯಾಕ್ ದೇ ಆಸ್ಕ್ ಯು ಟು ವೈಪ್. ಚೂಸ್ ಶವರ್ ಓವರ್ ಬಾತ್. ಶವರ್ ಯೂಸ್ ಮಾಡುವಾಗ ಬಿಕಾಸ್ ಆಫ್ ದ ವಾಟರ್ ಪ್ರೆಷರ್ ಯೂಶಲಿ ಆ ಸೆನ್ಸಿಟಿವ್ ರೀಜನ್ನಿಂದ ಬ್ಯಾಕ್ಟೀರಿಯಾ ಎಲ್ಲ ಈಸಿಲಿ ಫ್ಲಶ್ ಔಟ್ ಆಗುತ್ತೆ. ಆಲ್ಸೋ ಯೂಸ್ ಹಾಟ್ ವಾಟರ್ ಬ್ಯಾಗ್ ಸ್ಪೆಸಿಫಿಕ್ಲಿ ಇನ್ ಯರ್ ಲೋವರ್ ಅಬ್ಡಾಮನ್ ರೀಜನ್. ಯಾಕಂದರೆ ಆ ರೀಜನಲ್ಲಿ ಪೇನ್ ತುಂಬ ಜಾಸ್ತಿ ಇರುತ್ತೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇರುವಾಗ. ಅದಕ್ಕೆ ಯು ಕ್ಯಾನ್ ಯೂಸ್ ಅ ಹಾಟ್ ವಾಟರ್ ಬ್ಯಾಗ್ ಆನ್ ದ್ಯಾಟ್ ಇನ್ ದ್ಯಾಟ್ ರೀಜನ್. ವಾಟ್ ಆರ್ ದ ಫುಡ್ಸ್ ಟು ಬಿ ಈಟನ್ ಟು ಪ್ರಿವೆಂಟ್ UTI? ಪ್ರಿವೆನ್ಷನ್ಗೆ ಯಾವ ಟೈಪ್ ಆಫ್ ಫುಡ್ ತಿನ್ನಬೇಕು? ನಟ್ಸ್ ಆಗಲಿ, ಫ್ರೆಶ್ ಕೋಕೋನಟ್. ಇವಾಗ ಸಮ್ಮರ್, ಯು ಕ್ಯಾನ್ ಆಲ್ ಡ್ರಿಂಕ್ ಕೋಕೋನಟ್ ವಾಟರ್. ಇಟ್ ವಿಲ್ ಡೆಫಿನೆಟ್ಲಿ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಸ್ಪೆಸಿಫಿಕ್ಲಿ ನಾಟ್ ಓನ್ಲಿ ಟು ಅವಾಯ್ಡ್ ಯೂರಿನ್ ಟ್ರ್ಯಾಕ್ ಇನ್ಫೆಕ್ಷನ್ ಬಟ್ ಆಲ್ಸೋ ಟು ಮ್ಯಾನೇಜ್ ಅದರ್ ಕಂಡೀಷನ್ಸ್. ಮತ್ತು ಬೇರೆ ಟೈಪ್ ಆಫ್ ಅಂದರೆ ಡಿಹೈಡ್ರೇಷನ್ ಆಗಲಿ ಇವೆಲ್ಲಕ್ಕೆ ಕೋಕೋನಟ್ ವಾಟರ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ವಾಟರ್ ಟು ಬಿ consumed on day-to-day basis. Eggs, vegetables, fruits and vegetables and potatoes, flax seeds agli, juices. Summers time ivaga eshtaagtade ashte ನೀವು fluid ತುಂಬ you should consume lot of fluid. ಮತ್ತೆ food rich in antioxidant, that is specifically fruits and vegetables. Alkalized food ನ ತುಂಬ ಕನ್ಸ್ಯೂಮ್ ಮಾಡಲಿಕ್ಕೆ ಹೇಳ್ತಾರೆ. Include cranberry, plum, prunes and lentils and bread. Urinary tract infection idre even doctors suggest you to drink cranberry juice. But cranberry pure namge cranberry juice ಇಲ್ಲಿ ಅಷ್ಟು ಈಸಿಯಾಗಿ ಸಿಗಲ್ಲ. ಸೂಪರ್ ಮಾರ್ಕೆಟ್ಸ್ ಹೋದರೆ ಯು ಡೂ ಗೆಟ್ ಕ್ರ್ಯಾನ್ಬೆರಿ ಜ್ಯೂಸಸ್ ಬಟ್ ಅವೆಲ್ಲ ಕ್ರ್ಯಾನ್ಬೆರಿ ಶುಗರ್ ಸಿರಪ್. ಆ ಜ್ಯೂಸ್ ಕುಡಿದ್ರೆ ಡೆಫಿನೆಟ್ಲಿ ದೇರ್ ಸೋ ಮಚ್ ಆಫ್ ಶುಗರ್. they come in a packed container, preservatives ಎಷ್ಟು ಹಾಕಿರ್ತಾರೆ. ಸೊ ಇಟ್ಸ್ ನಾಟ್ ಅ ಹೆಲ್ದಿ ಫಾರ್ಮ್ ಆಫ್ ಕನ್ಸ್ಯೂಮಿಂಗ್ ಕ್ರ್ಯಾನ್ಬೆರಿ. ಅದಕ್ಕಾಗಿ ಆಲ್ಟರ್ನೇಟ್ ಆಗಿ ನಾವು ಕ್ರ್ಯಾನ್ಬೆರಿನ ಕನ್ಸ್ಯೂಮ್ ಮಾಡಲೇಬೇಕು. ವಾಟ್ ಈಸ್ ದ ಬೆಸ್ಟ್ ಆಪ್ಷನ್? ಟು ಟೇಕ್ ಅ ಡೈಟ್ರಿ ಸಪ್ಲಿಮೆಂಟ್ ದಟ್ ಈಸ್ ರಿಚ್ ಇನ್ ಕ್ರ್ಯಾನ್ಬೆರಿ. ಸೊ ಈ ಪ್ರಾಡಕ್ಟ್ ನಮ್ಮದು Cran DM Plus is specifically made with Cran DM and it helps in preventing the and also treating the condition. ಬೇರೆ type of food along with the supplement definitely food plays an important role. So alkaline rich food ಮತ್ತೆ already I have mentioned the type of food you should be eating. The fluid consumption is also very important along with all this. Cran DM Plus I have already mentioned dietary supplement. Cranberryಯನ್ನು ನಾವು dietary supplement formally if we consume, definitely you will be able to manage or treat the condition. One thing, urinary tract infection ಇರುವಾಗ you can consume this product. Second thing, when we are traveling, you know, specifically women ಗೆ public toilet use ಮಾಡಬೇಕು and ನಮಗೆಲ್ಲ ಗೊತ್ತು specifically in India especially it is not easy to use a public toilet because ಒಂದು ಕ್ಲೀನ್ ಆ್ಯಂಡ್ ಅವರು ಸರಿಯಾದ ರೀತಿಯಲ್ಲಿ ಕ್ಲೀನ್ ಮಾಡಲ್ಲ, ಮೇಂಟೆನೆನ್ಸ್ ಇರಲ್ಲ. ಅದಕ್ಕಾಗಿ ಟ್ರಾವೆಲ್ ಮಾಡುವ ಮುಂಚೆ ಸಹ ಪ್ರಿವೆಂಟಿವ್ ಮೆಷರ್ ಆಗಿ ಸಹ ಯು ಕ್ಯಾನ್ ಟೇಕ್ ದ ಸಪ್ಲಿಮೆಂಟ್ ವೆನ್ ಯು ಆರ್ ಗೋಯಿಂಗ್ ಬೈ ರೋಡ್ ಆರ್ ಇಫ್ ಯು ಆರ್ ಗೋಯಿಂಗ್ ಬೈ ಟ್ರೈನ್ ಆ್ಯಸ್ ವೆಲ್. ಸೊ ನೀವು ಇದನ್ನು ಕನ್ಸ್ಯೂಮ್ ಮಾಡಬೇಕು ಸೊ ದಟ್ ಯು ಕ್ಯಾನ್ ಪ್ರಿವೆಂಟ್ ದ ಕಂಡೀಷನ್. So Cran DM is formulated to help and manage urinary tract infection. Please note that ಎಷ್ಟೋ ಜನರು ಕಾಲ್ ಮಾಡಿ ಕೇಳ್ತಾರೆ ಒಂದೊಂದು ಕಂಡೀಷನ್ ಕೊಡ್ಬೋದಾ ಅಂತ. ನೆಸೆಸರಿ ಇರಲ್ಲ. ಇದು ಫಾರ್ಮುಲೇಟ್ ಮಾಡಿದೆ
ಒಂದು ಸರ್ಟನ್ ಅಫ್ಕೋರ್ಸ್ ಅದರದ್ದು ಬೇರೆ ಬೆನಿಫಿಟ್ಸ್ ಇದೆ, ಆದರೆ ಸ್ಪೆಸಿಫಿಕ್ಲಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಗೆ ಮಾತ್ರ ಇದನ್ನು ಸ್ಪೆಸಿಫಿಕ್ಲಿ ಆಗಿ ಮಾಡಿದ್ದಾರೆ. It is the best form of dietary supplement to be consumed specifically for this condition. Yake? Because it has cranberry extract. Cranberry extract helps in preventing bacteria from adhering to the walls of the bladder. Bacteria nam bladder contact barvagane urinary tract infection agutu. So cranberry helps in avoiding bacteria to come in contact with the bladder and a urinary tract. It also helps in changing the pH of the bladder to more acidic, preventing the growth of bacteria. So ನಾವು ಬ್ಯಾಕ್ಟೀರಿಯಾದು ನೇಚರ್ ನೋಡುವಾಗ ಬ್ಯಾಕ್ಟೀರಿಯಾ ಕೆನಾಟ್ ಗ್ರೋ ಇನ್ ಅ ಎಸಿಡಿಕ್ ಎನ್ವೈರ್ಮೆಂಟ್. ಸೊ ನಾವು ಆ ರೀಜನಲ್ಲಿ ಪಿ ಎಚ್ ಎಸಿಡಿಕ್ ಚೇಂಜ್ ಆಗುವಾಗ ನ್ಯಾಚುರಲಿ ಬ್ಯಾಕ್ಟೀರಿಯಾ ವಿಲ್ ಡೆಫಿನೆಟ್ಲಿ ನಾಟ್ ಗ್ರೋ. ಕ್ರಾನ್ಬೆರಿ ಹ್ಯಾಸ್ ದಟ್ ಪ್ರಾಪರ್ಟಿ ಆಫ್ creating a acidic environment in the urinary tract region. Adakagi there is no way bacteria can be grown or can grow in that region area. Cranberry appears to work by inhibiting the adhesion, andre bacteria na bladder gi contact madlikke it helps in preventing the bacteria from getting in contact with the bladder. Cranberry has more benefits. Very UTI na treat ಮಾಡುವ ಜೊತೆಗೆ it is also a powerful antioxidant, helps in boosting brain power because it is an antioxidant. Antioxidant ಇರುವ ಕಾರಣ it helps in preventing cancer, definitely will help in weight loss, boost our immunity and also helps in maintaining a healthy heart. It also contains D-mannose, cranberry extract ಜೊತೆಗೆ it also contains D-mannose. D-mannose ಅಂದರೆ ಏನು? D-mannose is basically it is a layer. ಈ ಲೇಯರ್ ಯೂರಿನರಿ ಟ್ರ್ಯಾಕ್ ರೀಜನಲ್ಲಿ ಹೋಗಿ ಒಂದು ಲೇಯರ್ನ ಫಾರ್ಮ್ ಆಗುತ್ತೆ. ಸೊ ಈ ಲೇಯರ್ ಫಾರ್ಮ್ ಆಗುವಾಗ ಯಾವುದೇ ಬ್ಯಾಕ್ಟೀರಿಯಾ ಆಗಲಿ ಪ್ಯಾಥೋಜನ್ ಆ ಬ್ಲಾಡರ್ ರೀಜನ್ ಇದ್ದರೆ ಇಟ್ ಗೆಟ್ಸ್ ವಾಶ್ಡ್ ಔಟ್. ಸೊ ಆ ಲೇಯರ್ ಜೊತೆಗೆ ಬ್ಯಾಕ್ಟೀರಿಯಾ ಆ್ಯಂಡ್ ಪ್ಯಾಥೋಜನ್ಸ್ ಆಲ್ಸೋ gets washed out from our body. So ಯಾವುದೇ ರೀತಿಯ ಬ್ಯಾಕ್ಟೀರಿಯಾ they come in contact with the urinary tract ನ್ಯಾಚುರಲಿ ಅದು ಯೂರಿನರಿ ಟ್ರ್ಯಾಕ್ಗೆ ಹೋಗಿ ಅಡ್ಯರ್ ಅಂದರೆ ಅಟ್ಯಾಚ್ ಆಗುತ್ತೆ. ಸೊ ಈ ಡಿ-ಮ್ಯಾನೋಸ್ ಲೇಯರ್ ಆಲ್ರೆಡಿ ಕ್ರಿಯೇಟ್ ಆದರೆ ಆ ಬ್ಲ್ಯಾಡರ್ ಸರೌಂಡಿಂಗಲ್ಲಿ ಅದು ವಾಶ್ ಔಟ್ ಆಗುವಾಗ ಬ್ಯಾಕ್ಟೀರಿಯಾ ಜೊತೆಗೆ even D-mannose layer also gets washed out. So it is very important not only to consume cranberry during urinary tract infection but also making sure ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ನಮ್ಮ ಯೂರಿನರಿ ಬ್ಲ್ಯಾಡರ್ಗೆ ಅಟ್ಯಾಚ್ ಆಗಬಾರ್ದು ಅಂತ. ಸೊ D-mannose plays an important role in that. Along with that it also contains cran-pure. Cran-pure ಇರುವ ಕಾರಣ it helps in bacteria from adhering to the walls of the bladder. Same thing, cranberry extract type of cran-pure is also from the cranberry. So it has a very potential role to play specifically ಬ್ಯಾಕ್ಟೀರಿಯಾ ನಮ್ಮ ಯೂರಿನರಿ ಬ್ಲ್ಯಾಡ್ಗೆ ಅಟ್ಯಾಚ್ ಆಗಬಾರ್ದು. ನೆಕ್ಸ್ಟ್ ಥಿಂಗ್ ಆದರೂ ಸಹ ಇಟ್ ಹೆಲ್ಪ್ಸ್ ಇನ್ ವಾಷಿಂಗ್ ಔಟ್ ಆಫ್ ದೋಸ್ ಬ್ಯಾಕ್ಟೀರಿಯಾ ಆ್ಯಂಡ್ ಪ್ಯಾಥೋಜನ್ಸ್. What is the unique formula of this product, of our product Cran DM Plus? It not only contains cranberry extract but D-mannose ಸಹ ಇದೆ. D-mannose ಮತ್ತು cran-pure ಇರುವ ಕಾರಣ it has 100% of potential to treat or manage urinary tract infection. Definitely will help in preventing UTI and also it has a unique mode of action. This is our product Cran DM Plus. Cran DM Plus is specifically formulated to help manage or prevent or to treat urinary tract infection. ಯಾವುದೇ ರೀತಿಯ ಫೀಡ್ಬ್ಯಾಕ್ ಕಳಿಸ್ಬೇಕಂದ್ರೆ ಡೌಟ್ಸ್ ಇದ್ದರೆ ಇಲ್ಲ ಕ್ವೆಶನ್ಸ್ ಇದ್ದರೆ ಯು ಕ್ಯಾನ್ ಆಲ್ವೇಸ್ ಮೇಲ್ ಅಸ್ at sdalive@samidirect.com. Make sure that you subscribe and get notification to our program. Thank you.